ಸಿಟಿ ರವಿ, ಸಿಟಿ ಅಲ್ಲ ಓಟಿ ರವಿ, ನೀನ್ ಕೇಳ್ತೀಯ ಮುಲ್ಲನಿಗೂ ನೀಟ್ಗೂ ಏನ್ ಸಂಬಂಧ ಅಂತ. ಮುಲ್ಲನಿಗೂ ನೀಟ್ಗೂ ಏನ್ ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿನಗೂ ನೀಟ್ಗೆ ಸಂಬಂಧ ಇದೆ ಅಂತ ಗೊತ್ತಾಯ್ತು ನನ್ಗೆ. ಅದಕ್ಕೆ ಹೇಳೋದು ಜಾಸ್ತಿ ನೀಟ್ ಹೊಡಿಬೇಡ ಅಂತ. ನೀಟ್ ಹೊಡೆದು ನಿನ್ಗೆ ಏನ್ ನಡೀತಾ ಇದೆ ದೇಶದಲ್ಲಿ, ಏನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾವ್ದೋ ಬಿಹಾರ್ನಲ್ಲಿ ನಡೆದಂತ ಒಂದು ಆಕ್ಸಿಡೆಂಟ್ ಘಟನೆಯನ್ನು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್, ಜಂತರ್ ಮಂತರ್ ಅಲ್ಲಿ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಗೆ ನೀನು ಇದು ಮಾಡಿ ಅದನ್ನ ನೀನು ಜನರಿಗೆ ತೋರಿಸ್ತಾ ಇದೆಯಾ. ನೀನು ಎಷ್ಟು ಅನ್ಎಜುಕೇಟೆಡ್, ನೀನ್ ಎಷ್ಟು ಅಯೋಗ್ಯ ನನ್ನ ಮಗ ಅಂತ ನೀನೇ ಪ್ರೂವ್ ಮಾಡ್ಕೊಂತ ಇದೆಯಾ ಜನರಲ್ಲಿ. ಇವನ್ ಮಾಡಿರೋ ಅಯೋಗ್ಯ ಕೆಲಸ ಹಿಂದೂ ಮುಸಲ್ಮಾನರಂತ ಜಗಳ ಮಾಡಿಸ್ತಾ ಇದ್ದಾನೆ. ಯಾವ್ದೋ ಒಂದು ಬಿಹಾರಲ್ಲಿ ನಡೆದಂತ ಒಂದು ಕಾರ್ ಘಟನೆಯನ್ನ ವಿಡಿಯೋ ಮುಖಾಂತರ ತೋರಿಸ್ಬಿಟ್ಟು ಇವನ್ ಹೇಳ್ತಾನೆ ಇದಕ್ಕೂ ಮುಲ್ಲನಿಗೂ ನೀಟ್ಗೆ ಅಲ್ಲೇನೋ ಆಕ್ಸಿಡೆಂಟ್ ನಡೆದಿದೆ, ಇವನ್ಗೂ ಮುಲ್ಲನಿಗೆ ಏನ್ ಸಂಬಂಧ ಇದೆ? ಮುಲ್ಲಾ ಬಗ್ಗೆ ಮಾತಾಡ್ತಾನೆ, ಮುಸಲ್ಮಾನರ ಬಗ್ಗೆ ಮಾತಾಡ್ತಾನಲ್ಲ, ಇವನ್ಗೂ ಮುಸಲ್ಮಾನರಿಗೆ ಏನ್ ಸಂಬಂಧ ಏನಿದೆ? ಇವನ್ ಸಂಬಂಧಪಟ್ಟಿರೋ ವಿಷಯ ಬಿಟ್ಟು ಬೇರೆ ಏನೇನೋ ಮಾತಾಡಿ ಯಾವ್ದೋ ಒಂದು ವಿಷಯನ ತಗೊಂಡೋಗಿ ಎಲ್ಲೋ ಕನೆಕ್ಟ್ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಇದೆ, ಈ ಶಾಂತಿಯನ್ನ ಒಡೆದಾಕಿ ಹಿಂದೂ ಮುಸಲ್ಮಾನರ ಮಧ್ಯದಲ್ಲಿ ತಂದಿಕ್ಕೋ ಅಂತ ಕೆಲಸ ಮಾಡೋದನ್ನ ಓಟಿ ರವಿ ಬಿಟ್ಬಿಡು.